ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಭಾರತದ ಬ್ಯಾಂಕುಗಳ CD ರೇಷಿಯೋ ಎಷ್ಟು, ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ನ ನೂತನ ಸದಸ್ಯರು ಯಾರಾದರು, ಕೋಸ್ಟ್ ಗಾರ್ಡ್ನ HNS ತುರ್ತು ಸ್ಪಂದನಾ ಅಭ್ಯಾಸ ಎಲ್ಲಿ ನಡೆಯಿತು ಮತ್ತು ICICI ಬ್ಯಾಂಕ್ನ MD ಮತ್ತು CEO ಆಗಿ ಯಾರು ಮರುನೇಮಕಗೊಂಡರು ಹಾಗೂ ಇನ್ನಿತರ ಹಲವು ಪ್ರಮುಖ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆಯು, ಇತ್ತೀಚೆಗೆ ಫಿಲಿಪೈನ್ಸ್ ಮಯೋನ್ ಜ್ವಾಲಾಮುಖಿ ಬಳಿ ಲಹಾರ್ ಭೀತಿಯನ್ನು ಉಂಟು ಮಾಡಿದ ಉಷ್ಣವಲಯದ ಚಂಡಮಾರುತ ಯಾವುದು? ಉತ್ತರವು ಆಪ್ಷನ್ ಎ, ನೊಕೇನ್ ಚಂಡಮಾರುತ. ಫಿಲಿಪೈನ್ಸ್ ದೇಶಕ್ಕೆ ನೊಕೇನ್ ಎಂಬ ಉಷ್ಣವಲಯದ ಚಂಡಮಾರುತಗಳು ಅಪ್ಪಳಿಸಿದ್ದು, ಇದು ಅಲ್ಲಿನ ಪ್ರಸಿದ್ಧ ಮಯೋನ್ ಜ್ವಾಲಾಮುಖಿಯ ಸುತ್ತಮುತ್ತ ಭಾರೀ ಮಳೆ ಮತ್ತು ಲಹಾರ್ ಭೀತಿಯನ್ನು ಹುಟ್ಟುಹಾಕಿರುತ್ತದೆ. ಇಲ್ಲಿ ಈ ಲಹಾರ್ ಅಂದರೆ ಏನು ಅಂದರೆ, ಜ್ವಾಲಾಮುಖಿ ಸ್ಫೋಟದ ನಂತರ ಹೊರಬಂದ ಬೂದಿ, ಕಲ್ಲು ಮತ್ತು ಮಣ್ಣು ಮಳೆ ನೀರಿನೊಂದಿಗೆ ಸೇರಿ ವೇಗವಾಗಿ ಹರಿಯುವ ಬೆಂಕಿ ಅನಾಹುತದಂತಹ ಕೆಸರು ಪ್ರವಾಹವನ್ನು ಲಹಾರ್ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ವಿನಾಶಕಾರಿಯಾಗಿರುತ್ತದೆ. ಈ ಮಯೋನ್ ಜ್ವಾಲಾಮುಖಿ ಇದು ಫಿಲಿಪೈನ್ಸ್ ಆಲ್ಬೆ ಪ್ರಾಂತ್ಯದಲ್ಲಿದೆ. ಇದರ ವಿಶೇಷತೆ ಅಂದರೆ ಇದು ವಿಶ್ವದ ಅತ್ಯಂತ ಪರಿಪೂರ್ಣವಾದ ಶಂಕು ಆಕಾರ ಹೊಂದಿರುವ ಜ್ವಾಲಾಮುಖಿಯಾಗಿದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, GK ಕ್ವಶನ್ಸ್ಗಳಿಗೆ ಇದನ್ನು ಕೇಳಬಹುದಾಗಿರುತ್ತದೆ. ಶಂಕು ಆಕಾರದ ಜ್ವಾಲಾಮುಖಿ ಯಾವುದು ಅಂತ ಕೇಳಿದರೆ ಮಯೋನ್ ಜ್ವಾಲಾಮುಖಿಯಾಗಿರುತ್ತದೆ. ಇಲ್ಲಿ ಫಿಲಿಪೈನ್ಸ್ನಲ್ಲಿ ನೊಕೇನ್ ಎನ್ನುವ ಒಂದು ಉಷ್ಣವಲಯದ ಚಂಡಮಾರುತ ಅಪ್ಪಳಿಸಿರುವುದರಿಂದ ಅಲ್ಲಿ ಲಹಾರ್ ಭೀತಿಯನ್ನು ಹುಟ್ಟುಹಾಕಿದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಫಿಲಿಪೈನ್ಸ್ ದೇಶದ ಬಗ್ಗೆ ಮಾಹಿತಿ. ಫಿಲಿಪೈನ್ಸ್ನ ರಾಜಧಾನಿ ಮನಿಲಾ ಆಗಿರುತ್ತದೆ. ಪೆಸಿಫಿಕ್ ರಿಂಗ್ ಆಫ್ ಫೈರ್. ಫಿಲಿಪೈನ್ಸ್ ದೇಶವು ಭೂಕಂಪ ಮತ್ತು ಜ್ವಾಲಾಮುಖಿ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುವ ಪೆಸಿಫಿಕ್ ರಿಂಗ್ ಆಫ್ ಫೈರ್ ವಲಯದಲ್ಲಿದೆ. ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವ ಚಂಡಮಾರುತಗಳನ್ನು ಟೈಫೋನ್ ಎಂದು ಕೂಡ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಾರುತಿ ಸುಜುಕಿ ಕಂಪನಿಯು ವಾರ್ಷಿಕ 10 ಲಕ್ಷ ಕಾರುಗಳ ಉತ್ಪಾದನಾ ಸಾಮರ್ಥ್ಯದ ಬೃಹತ್ ಘಟಕವನ್ನು ಗುಜರಾತ್ನ ಯಾವ ಸ್ಥಳದಲ್ಲಿ ಸ್ಥಾಪಿಸುವುದಾಗಿ ಘೋಷಿಸಿದೆ? ಉತ್ತರವು ಆಪ್ಷನ್ ಬಿ, ಕೊರಾಜ್ನಲ್ಲಿ. ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಗುಜರಾತ್ನ ಕೊರಾಜ್ನಲ್ಲಿ ಹೊಸ ಉತ್ಪಾದನಾ ಘಟಕ ಸ್ಥಾಪಿಸುವ ಸುಮಾರು 35,000 ಕೋಟಿ ಹೂಡಿಕೆ ಮಾಡುತ್ತಿದೆ. ಈ ಘಟಕವು ವಾರ್ಷಿಕವಾಗಿ 10 ಲಕ್ಷ 1 ಮಿಲಿಯನ್ ಕಾರುಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರಲಿದೆ. ಈ ಯೋಜನೆಯಿಂದ ಸುಮಾರು 12,000 ಜನರಿಗೆ ನೇರ ಉದ್ಯೋಗ ಸಿಗಲಿದೆ ಮತ್ತು ಪರೋಕ್ಷವಾಗಿ ಲಕ್ಷಾಂತರ ಜನರಿಗೆ ಜೀವನೋಪಾಯವು ಕಲ್ಪಿಸಲಿದೆ. ಗುಜರಾತ್ ಕೈಗಾರಿಕಾ ಅಭಿವೃದ್ಧಿ ನಿಗಮವು ಈ ಘಟಕಕ್ಕಾಗಿ 1,750 ಎಕರೆ ಭೂಮಿಯನ್ನು ಕೂಡ ಒದಗಿಸಿರುತ್ತದೆ. ಮಾರುತಿ ಸುಜುಕಿ 2030-31ರ ವೇಳೆಗೆ ಭಾರತದಲ್ಲಿ ತನ್ನ ಒಟ್ಟು ಉತ್ಪಾದನಾ ಸಾಮರ್ಥ್ಯವನ್ನು 40 ಲಕ್ಷ ಯೂನಿಟ್ಗಳಿಗೆ ಹೆಚ್ಚಿಸುವ ಗುರಿ ಕೂಡ ಹೊಂದಿದ್ದಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಮಾರುತಿ ಸುಜುಕಿ ಬಗ್ಗೆ ಮಾಹಿತಿಯು 1983ರಲ್ಲಿ ಹರಿಯಾಣದ ಗುರುಗ್ರಾಮ್ನಲ್ಲಿ, ಈಗಿನ ಗುರುಗ್ರಾಮ್ನಲ್ಲಿ ಪ್ರಾರಂಭಿಸಲಾಗಿರುತ್ತದೆ. ಗುಜರಾತ್ನಲ್ಲಿರುವ ಇತರ ಘಟಕ ಹನ್ಸಲ್ಪುರದಲ್ಲಿ ಈಗಾಗಲೇ ಗುಜರಾತ್ನಲ್ಲಿ ಒಂದು ಕಂಪನಿಯನ್ನು ತೆರೆದಿದ್ದಾರೆ. ಈ ಬೃಹತ್ ಹೂಡಿಕೆಯು ಭಾರತವನ್ನು ಜಾಗತಿಕ ಆಟೋಮೊಬೈಲ್ ಹಬ್ ಮಾಡುವ ಗುರಿಯ ಭಾಗವಾಗಿರುತ್ತದೆ. ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಭಾರತವು ಪ್ರಸ್ತುತ ವಿಶ್ವದ 3ನೇ ಅತಿ ದೊಡ್ಡ ಆಟೋಮೊಬೈಲ್ ಮಾರುಕಟ್ಟೆಯಾಗಿರುತ್ತದೆ. ಗುಜರಾತ್ನ ಈಗಿನ ಮುಖ್ಯಮಂತ್ರಿ ಭೂಪೇಂದರ್ ಪಟೇಲ್ ಆಗಿರುತ್ತಾರೆ. ಇಷ್ಟು ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚಿನ ವರದಿಯ ಪ್ರಕಾರ 2025ನೇ ಸಾಲಿನಲ್ಲಿ ಭಾರತದ ಎಲೆಕ್ಟ್ರಾನಿಕ್ಸ್ ರಫ್ತು ಎಷ್ಟು ಮೊತ್ತವನ್ನು ದಾಟುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, $47 ಬಿಲಿಯನ್ ದಾಟುವ ಮೂಲಕ. ಭಾರತದ ಎಲೆಕ್ಟ್ರಾನಿಕ್ಸ್ ರಫ್ತು 2025ರಲ್ಲಿ $47 ಬಿಲಿಯನ್ ದಾಟಿದೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಗಣನೀಯ ಏರಿಕೆಯಾಗಿದೆ. ಈ ರಫ್ತಿನಲ್ಲಿ ಸ್ಮಾರ್ಟ್ಫೋನ್ಗಳು, ವಿಶೇಷವಾಗಿ ಆಪಲ್ ಐಫೋನ್ ಮತ್ತು ಸ್ಯಾಮ್ಸಂಗ್ಗಳು ಹೆಚ್ಚಿನ ಪಾಲನ್ನು ಹೊಂದಿರುತ್ತದೆ. ಒಟ್ಟು ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ ಮೊಬೈಲ್ ಫೋನ್ಗಳ ಕೊಡುಗೆಯು ಸುಮಾರು 50%ಗಿಂತ ಹೆಚ್ಚಾಗಿರುತ್ತದೆ. ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮೊಬೈಲ್ ಫೋನ್ಗಳ ಕೊಡುಗೆ 50%ಗಿಂತ ಹೆಚ್ಚಾಗಿದೆ ಎಲೆಕ್ಟ್ರಾನಿಕ್ಸ್ ರಫ್ತುಗಳಲ್ಲಿ ಭಾರತದಿಂದ ಎಲೆಕ್ಟ್ರಾನಿಕ್ಸ್ ರಫ್ತುವನ್ನು ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶ ಅಮೆರಿಕ ಆಗಿರುತ್ತದೆ. ಮೊದಲ ಸ್ಥಾನದಲ್ಲಿದೆ. ನಂತರ UAE ಮತ್ತು ನೆದರ್ಲ್ಯಾಂಡ್ಸ್ ದೇಶಗಳು ಇರುತ್ತವೆ. ಸರ್ಕಾರದ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಯೋಜನೆಯು ಈ ಅಭೂತಪೂರ್ವ ಬೆಳವಣಿಗೆ ಮುಖ್ಯ ಕಾರಣವಾಗಿದೆ. ಇದು ಸ್ಥಳೀಯ ಉತ್ಪಾದನೆಗೆ ಭಾರೀ ಉತ್ತೇಜನ ನೀಡುತ್ತದೆ. ಈ PLI ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್, ಇದರ ಬಗ್ಗೆ ಮಾಹಿತಿ. ಭಾರತವನ್ನು ಜಾಗತಿಕ ಸರಬರಾಜು ಸರಪಳಿಯಲ್ಲಿ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ಆರಂಭಿಸಿದ ಯೋಜನೆ ಇದಾಗಿರುತ್ತದೆ. ಭಾರತದ ಒಟ್ಟಾರೆ ರಫ್ತಿನಲ್ಲಿ ಎಲೆಕ್ಟ್ರಾನಿಕ್ಸ್ ಈಗ ಟಾಪ್ 5 ವಿಭಾಗಗಳಲ್ಲಿ ಒಂದಾಗಿದೆ ಮತ್ತು ಭಾರತವು 2030ರ ವೇಳೆಗೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ
$300 ಬಿಲಿಯನ್ ತಲುಪುವ ಗುರಿಯನ್ನು ಕೂಡ ಹೊಂದಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚಿನ ವರದಿಯ ಪ್ರಕಾರ ಭಾರತೀಯ ಬ್ಯಾಂಕುಗಳ ಸಾಲ ಮತ್ತು ಠೇವಣಿ ಅನುಪಾತ ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ CD ರೇಷಿಯೋ ದಾಖಲೆಯ ಎಷ್ಟು ಮಟ್ಟಕ್ಕೆ ತಲುಪಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. 81.75% ತಲುಪಿದೆ. ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಾಲದ ಬೇಡಿಕೆ ಕ್ರೆಡಿಟ್ ಡಿಮ್ಯಾಂಡ್ ಹೆಚ್ಚಾಗಿದ್ದು, ಸಾಲ ಮತ್ತು ಠೇವಣಿ ಅನುಪಾತ CD ರೇಷಿಯೋ ದಶಕದ ಗರಿಷ್ಠ ಮಟ್ಟವಾದ 81.75%ಗೆ ಏರಿಕೆಯಾಗಿದೆ. ಏನು ಈ CD ರೇಷಿಯೋ ಅಂದರೆ? ಬ್ಯಾಂಕುಗಳು ಸಂಗ್ರಹಿಸಿದ ಪ್ರತಿ ₹100 ಠೇವಣಿಯಲ್ಲಿ ಡೆಪಾಸಿಟ್ನಲ್ಲಿ ಎಷ್ಟು ರೂಪಾಯಿಯನ್ನು ಸಾಲವಾಗಿ ಅಥವಾ ಲೋನ್ಸ್ಗಳಾಗಿ ನೀಡುತ್ತಿದೆ ಎಂಬುದನ್ನು ಇದು ಸೂಚಿಸುತ್ತದೆ. 81.75% ಎಂದರೆ ಬ್ಯಾಂಕುಗಳು ₹100 ಠೇವಣಿಯಲ್ಲಿ ಸುಮಾರು ₹82ಗಳನ್ನು ಸಾಲವಾಗಿ ನೀಡುತ್ತಿರುವುದೇ ಎಂದರ್ಥ. ಇದರರ್ಥ ಆರ್ಥಿಕತೆಯಲ್ಲಿ ಸಾಲಕ್ಕೆ ಭಾರೀ ಬೇಡಿಕೆ ಇದೆ, ಆದರೆ ಬ್ಯಾಂಕುಗಳ ಬಳಿ ಇರುವ ಹಣ ಅಥವಾ ಲಿಕ್ವಿಡಿಟಿ ಕಡಿಮೆಯಾಗುತ್ತಿದೆ ಎಂದು ಅರ್ಥೈಸಬಹುದಾಗಿರುತ್ತದೆ. ಈ ಅನುಪಾತವು ತುಂಬ ಹೆಚ್ಚಾದರೆ ಬ್ಯಾಂಕುಗಳಿಗೆ ಹಣದ ಕೊರತೆ ಉಂಟಾಗಬಹುದಾಗಿರುತ್ತದೆ. ಆದ್ದರಿಂದ RBI ಠೇವಣಿ ಸಂಗ್ರಹವನ್ನು ಹೆಚ್ಚಿಸಲು ಬ್ಯಾಂಕುಗಳಿಗೆ ಸೂಚನೆ ನೀಡಿರುತ್ತದೆ. ಈ ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ ಇದು ಬ್ಯಾಂಕ್ನ ದ್ರವ್ಯತೆ ಅಥವಾ ಲಿಕ್ವಿಡಿಟಿ ಮತ್ತು ದಕ್ಷತೆಯನ್ನು ಅಳೆಯುವ ಸಾಧನ. ಇದರಲ್ಲಿ ಬ್ಯಾಂಕುಗಳ ಸಾಲ ನೀಡುವ ಮೊದಲು RBI ನಿಯಮದಂತೆ ನಗದು ಮೀಸಲು ಅನುಪಾತ CRR ಮತ್ತು ಶಾಸನಬದ್ಧ ದ್ರವ್ಯತೆ ಅನುಪಾತವನ್ನು SLR ಅನ್ನು ಕಾಯ್ದಿರಿಸಬೇಕು. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಮೇಯ್ನಾಗಿ ನೆನಪಿಟ್ಟುಕೊಳ್ಬೇಕಾದ ಅಂಶ CD ರೇಷಿಯೋ. ಭಾರತದ CD ರೇಷಿಯೋ ಎಷ್ಟು ಅಂತ? 81.75%. ಮುಂದಿನ ಪ್ರಶ್ನೆಯನ್ನು ನೋಡುವ. ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ನ ಸದಸ್ಯರಾಗಿ ಭಾರತದ ಯಾವ ಖ್ಯಾತ ಬಾಕ್ಸರ್ ನೇಮಕಗೊಂಡಿದ್ದಾರೆ? ಉತ್ತರ ಆಪ್ಷನ್ ಬಿ. ವಿಜೇಂದರ್ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. ಭಾರತದ ಮೊದಲ ಒಲಿಂಪಿಕ್ ಬಾಕ್ಸಿಂಗ್ ಪದಕ ವಿಜೇತ ವಿಜೇಂದರ್ ಸಿಂಗ್ ಅವರು ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ನ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಇದೇ ಸಮಯದಲ್ಲಿ ರಾಜೇಂದ್ರನ್ ರವೀಂದ್ರನ್ ಅವರನ್ನು ಏಷ್ಯನ್ ಬಾಕ್ಸಿಂಗ್ನ ರೆಫರಿಗಳು ಮತ್ತು ಜಡ್ಜ್ಗಳ ಕಮಿಷನ್ನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ವಿಜೇಂದರ್ ಸಿಂಗ್ ಅವರ ಬಗ್ಗೆ ಮಾಹಿತಿ. 2008ರಲ್ಲಿ ಇವರು ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ, ಬಾಕ್ಸಿಂಗ್ನಲ್ಲಿ ಭಾರತದ ಮೊದಲ ಒಲಿಂಪಿಕ್ ಪದಕ ಇದಾಗಿತ್ತು ಗಳಿಸಿಕೊಂಡಿದ್ದಾರೆ. 2010ರಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದರು ಮತ್ತು ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ ಹಲವು ಪದಕಗಳನ್ನು ಪಡೆದಿದ್ದಾರೆ. ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ನ ಬಗ್ಗೆ ಮಾಹಿತಿ. ಇದು ವಿಶ್ವ ಬಾಕ್ಸಿಂಗ್ ಕೌನ್ಸಿಲ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಏಷ್ಯಾದ ಮೊದಲ ಬಾಕ್ಸಿಂಗ್ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಇತ್ತೀಚೆಗೆ ಭಾರತ ಮತ್ತು ಜಪಾನ್ ತಟರಕ್ಷಕ ಪಡೆಗಳು ಕೋಸ್ಟ್ ಗಾರ್ಡ್ಸ್ಗಳು ವಿಷಕಾರಿ ಮತ್ತು ಅಪಾಯಕಾರಿ ವಸ್ತುಗಳ ತುರ್ತು ಸ್ಪಂದನಾ ಅಭ್ಯಾಸವನ್ನು ಎಲ್ಲಿ ನಡೆಸಿದವು? ಉತ್ತರವು ಆಪ್ಷನ್ ಸಿ. ಮುಂಬೈನಲ್ಲಿ. ಭಾರತೀಯ ತಟರಕ್ಷಕ ಪಡೆ ಮತ್ತು ಜಪಾನ್ ತಟರಕ್ಷಕ ಪಡೆ ಜಂಟಿಯಾಗಿ HNS ರೆಸ್ಪಾನ್ಸ್ ಡ್ರಿಲ್ ಅನ್ನು ಮುಂಬೈ ಕರಾವಳಿಯಲ್ಲಿ ನಡೆಸಿದವು. ಇದರ ಗುರಿಯು ಸಮುದ್ರದಲ್ಲಿ ರಾಸಾಯನಿಕ ಸೋರಿಕೆ ಅಥವಾ ಅಪಾಯಕಾರಿ ವಸ್ತುಗಳಿಂದಾಗುವ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಉಭಯ ದೇಶಗಳ ನಡುವೆ ಸಮನ್ವಯ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಗುರಿಯಾಗಿರುತ್ತದೆ. ಭಾರತದ ಕಡೆಯಿಂದ ICGS ಸಮುದ್ರ ಪ್ರಹರಿ ಪೊಲ್ಯೂಷನ್ ಕಂಟ್ರೋಲ್ ವೆಸೆಲ್ ಮತ್ತು ಜಪಾನ್ ಕಡೆಯಿಂದ PLH-02 ಸುಗಾರು ಎನ್ನುವ ಬೃಹತ್ ನೌಕೆಗಳು ಭಾಗವಹಿಸಿದವು. ಅರಬ್ಬಿ ಸಮುದ್ರದಲ್ಲಿ ಹೆಚ್ಚುತ್ತಿರುವ ಹಡಗು ಸಂಚಾರ ಮತ್ತು ಪರಿಸರ ಸುರಕ್ಷತೆಯ ದೃಷ್ಟಿಯಿಂದ ಈ ಜಂಟಿ ತಾಲೀಮು ಅತ್ಯಂತ ಮಹತ್ವದ್ದಾಗಿತ್ತು. ಇಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಬಗ್ಗೆ ಕೆಲವು ಮಾಹಿತಿ. ಇದರ ಸ್ಥಾಪನೆಯು 1 ಫೆಬ್ರವರಿ 1977ರಂದು ಮಾಡಲಾಯಿತು. ಪ್ರಸ್ತುತ ಇದರ ಮಹಾನಿರ್ದೇಶಕರು ಪರಮೇಶ್ ಶಿವಮಣಿ ಆಗಿರುತ್ತಾರೆ. ಜಪಾನ್ ಮತ್ತು ಭಾರತದ ನಡುವಿನ ಇತರ ಸಮರಾಭ್ಯಾಸಗಳನ್ನು ನೋಡಿ. ಇಲ್ಲಿ ಧರ್ಮ ಗಾರ್ಡಿಯನ್ ಇದು ಸೇನೆಯ ನಡುವೆ ನಡೆಯುವ ಸಮರಾಭ್ಯಾಸ. ಜಿಮಿಕ್ಸ್ ಇದು ನೌಕಾ ಸೇನೆಯ ನಡುವೆ ನಡೆಯುವ ಸಮರಾಭ್ಯಾಸ ಮತ್ತು ವೀರ್ ಗಾರ್ಡಿಯನ್ ಇದು ವಾಯುಸೇನೆ ನಡುವೆ ನಡೆಯುವ ಸಮರಾಭ್ಯಾಸವಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ICICI ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು CEO ಆಗಿ ಯಾರು ಮರುನೇಮಕಗೊಂಡಿದ್ದಾರೆ? ಉತ್ತರ ಆಪ್ಷನ್ ಸಿ. ಸಂದೀಪ್ ಬಕ್ಷಿ ಅವರು ಮರುನೇಮಕಗೊಂಡಿರುತ್ತಾರೆ. ICICI ಬ್ಯಾಂಕ್ನ ಆಡಳಿತ ಮಂಡಳಿಯು ಸಂದೀಪ್ ಬಕ್ಷಿ ಅವರನ್ನು ಅಧಿಕಾರಾವಧಿಯನ್ನು ಅಕ್ಟೋಬರ್ 3, 2028ರವರೆಗೆ ವಿಸ್ತರಿಸಿದೆ. ಈ ಮರುನೇಮಕತೆಯು ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಷೇರುದಾರರ ಅನುಮೋದನೆಗೆ ಒಳಪಟ್ಟಿರುತ್ತದೆ.
ಸಂದೀಪ್ ಬಕ್ಷಿ ಅವರು ಅಕ್ಟೋಬರ್ 2018ರಿಂದ ICICI ಬ್ಯಾಂಕ್ನ MD ಮತ್ತು CEO ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ICICI ಬ್ಯಾಂಕ್ನ ಬಗ್ಗೆ ಕೆಲವು ಮಾಹಿತಿಯನ್ನು ನೋಡುವ. ಭಾರತದ ಪ್ರಮುಖ ಖಾಸಗಿ ವಲಯದ ಬ್ಯಾಂಕ್ಗಳಲ್ಲಿ ಒಂದಾದ ಬ್ಯಾಂಕ್ ಇದಾಗಿದೆ. ಕೇಂದ್ರ ಕಚೇರಿ ಮುಂಬೈ, ಮಹಾರಾಷ್ಟ್ರದಲ್ಲಿದೆ. ಇದರ ಸ್ಥಾಪನೆ 1994 ಆಯಿತು. ಇಲ್ಲಿ ಕೇಂದ್ರ ಕಚೇರಿ ಮುಂಬೈನಲ್ಲಿದ್ದರೂ ಕೂಡ ನೋಂದಾಯಿತ ಕಚೇರಿ ವಡೋದರದಲ್ಲಿದೆ. ಇದರ ಟ್ಯಾಗ್ ಲೈನ್ ಹಮ್ ಹೇ ನ ಕಯಲ್ ಆಪ್ಕಾ ಅನ್ನುವುದಾಗಿರುತ್ತದೆ ಮತ್ತು ಬ್ಯಾಂಕಿಂಗ್ ನಿಯಮ ಇದು ಖಾಸಗಿ ಬ್ಯಾಂಕುಗಳ ಮುಖ್ಯಸ್ಥರ ಮರುನೇಮಕಾತಿಗೆ RBIಯನ್ನು ಅನುಮೋದನೆಗೆ ಕಡ್ಡಾಯವಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ಸುಮಾರು 25 ವರ್ಷಗಳ ಸುದೀರ್ಘ ಕಾಲುವಿಕೆಯ ನಂತರ ಯಾವ ರಾಜ್ಯದಲ್ಲಿ PESA ಕಾಯ್ದೆಯನ್ನು ಅಧಿಕೃತವಾಗಿ ಜಾರಿಗೆ ತರಲಾಗಿದೆ? ಉತ್ತರ ಆಪ್ಷನ್ ಸಿ, ಜಾರ್ಖಂಡ್ನಲ್ಲಿ. ಜಾರ್ಖಂಡ್ ಸರ್ಕಾರವು ರಾಜ್ಯ ರಚನೆಯಾದ 25 ವರ್ಷಗಳ ನಂತರ ಪಂಚಾಯತ್ಗಳ ಕಾಯ್ದೆ ಅಥವಾ PESA ಕಾಯ್ದೆಯ ನಿಯಮಗಳನ್ನು ಅಧಿಕೃತವಾಗಿ ರೂಪಿಸಿ ಜಾರಿಗೆ ತಂದಿದೆ. ಈ PESA ಇದರ ಉದ್ದೇಶ ಸಂವಿಧಾನದ 9ನೇ ಭಾಗವಾದ ಪಂಚಾಯತ್ ನಿಯಮಗಳನ್ನು 5ನೇ ಅನುಸೂಚಿಯ ಬುಡಕಟ್ಟು ಪ್ರದೇಶಗಳಿಗೆ ವಿಸ್ತರಿಸುವುದು ಇದರ ಗುರಿಯಾಗಿರುತ್ತದೆ. ಇದು ಗ್ರಾಮ ಸಭೆಗೆ ಹೆಚ್ಚಿನ ಅಧಿಕಾರವನ್ನು ನೀಡುತ್ತದೆ. ಈ ಕಾಯ್ದೆಯಡಿಯಲ್ಲಿ ಜಲ, ಜಮೀನು ಮತ್ತು ಅರಣ್ಯ ಸಂಪನ್ಮೂಲಗಳ ಮೇಲೆ ಸ್ಥಳೀಯ ಬುಡಕಟ್ಟು ಸಮುದಾಯಗಳಿಗೆ ಮತ್ತು ಗ್ರಾಮ ಸಭೆಗಳಿಗೆ ಹೆಚ್ಚಿನ ನಿಯಂತ್ರಣ ಸಿಗಲಿರುತ್ತದೆ ಮತ್ತು ಇದರಿಂದಾಗಿ ಜಾರ್ಖಂಡ್ನ ಸುಮಾರು 13 ಜಿಲ್ಲೆಗಳ 135ಕ್ಕೂ ಹೆಚ್ಚು ಬ್ಲಾಕ್ಗಳಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯಗಳಿಗೆ ಇದರಿಂದ ಸ್ವಯಂ ಆಡಳಿತ ಹಕ್ಕು ಸಿಗಲಿರುವುದು ಇದರ ಲಾಭವಾಗಿರುತ್ತದೆ. PESA ಇದರ ಪೂರ್ಣರೂಪ ಪ್ರೊವಿಷನ್ ಆಫ್ ದಿ ಪಂಚಾಯತ್ಸ್ ಆಗಿರುತ್ತದೆ. ಕೇಂದ್ರ ಸರ್ಕಾರವು ಈ ಕಾಯ್ದೆಯನ್ನು 1996ರಲ್ಲಿ ಜಾರಿಗೆ ತಂದಿದ್ದು, ಇದು ಬುರಿಯಾ ಸಮಿತಿಯ ಶಿಫಾರಸಿನ ಮೇರೆಗೆ ಜಾರಿಗೆ ತರಲಾಯಿತು. ಇದು ಸಂವಿಧಾನದ 5ನೇ ಅನುಸೂಚಿಯಲ್ಲಿರುವ ರಾಜ್ಯಗಳಿಗೆ ಅನ್ವಯಿಸುತ್ತದೆ. ಇದು 5th ಶೆಡ್ಯೂಲ್ ರಾಜ್ಯಗಳಿಗೆ ಅನ್ವಯಿಸುತ್ತದೆ. ನವೆಂಬರ್ 15, 2000ರಂದು ಬಿಹಾರ್ನಿಂದ ವಿಭಜನೆಯಾದ ನಂತರ ಜಾರ್ಖಂಡ್ ರಾಜ್ಯ ರಚನೆಯಾಯಿತು. ಪ್ರಸ್ತುತ ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಆಗಿರುತ್ತಾರೆ. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಕೇಂದ್ರ MSME ಸಚಿವಾಲಯವು ಹಿಮಾಚಲ ಪ್ರದೇಶದ ಯಾವ ಜಿಲ್ಲೆಯಲ್ಲಿ ಹೊಸ ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ? ಉತ್ತರವು ಆಪ್ಷನ್ ಬಿ, ಸೋಲಾರ್ನಲ್ಲಿ. ಕೇಂದ್ರ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯವು ಹಿಮಾಚಲ ಪ್ರದೇಶದ ಕೈಗಾರಿಕಾ ಹಬ್ ಆದ ಬದ್ದಿ ಸೋಲಾನ್ ಜಿಲ್ಲೆಯಲ್ಲಿ ಹೊಸ ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ. ಇದರ ಉದ್ದೇಶ ಸ್ಥಳೀಯ ಕೈಗಾರಿಕೆಗಳಿಗೆ ಸುಧಾರಿತ ತಂತ್ರಜ್ಞಾನದ ಬೆಂಬಲ ನೀಡುವುದು, ಯುವಕರಿಗೆ ಕೌಶಲ್ಯ ತರಬೇತಿ ನೀಡುವುದು ಮತ್ತು ಈ ಭಾಗದ MSME ಘಟಕಗಳ ಉತ್ಪಾದನಾ ಗುಣಮಟ್ಟವನ್ನು ಹೆಚ್ಚಿಸುವುದು ಇದರ ಮುಖ್ಯ ಗುರಿಯಾಗಿರುತ್ತದೆ. ಇದನ್ನು ಭಾರತದಾದ್ಯಂತ MSME ಸಚಿವಾಲಯವು ಟೆಕ್ನಾಲಜಿ ಸೆಂಟರ್ ಸಿಸ್ಟಮ್ ಪ್ರೋಗ್ರಾಂ TCSP ಅಡಿಯಲ್ಲಿ ಇಂತಹ ಅನೇಕ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ. ಹಿಮಾಚಲ ಪ್ರದೇಶದ ಫಾರ್ಮಾ ಮತ್ತು ಇಂಜಿನಿಯರಿಂಗ್ ಕೈಗಾರಿಕೆಗಳಿಗೆ ಇದು ಒಂದು ದೊಡ್ಡ ಶಕ್ತಿಯಾಗಲಿರುತ್ತದೆ. MSME ಇದರ ಸಂಪೂರ್ಣ ರೂಪ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಆಗಿರುತ್ತದೆ. ಪ್ರಸ್ತುತ ಕೇಂದ್ರ MSME ಸಚಿವರು ಜಿತನ್ ರಾಮ್ ಮಾಂಝಿ ಆಗಿರುತ್ತಾರೆ. ಹಿಮಾಚಲ ಪ್ರದೇಶದ ವಿಶೇಷತೆ ಇದನ್ನು ನೆನಪಿಟ್ಟುಕೊಳ್ಳಿ. ಬದ್ದಿ ಪ್ರದೇಶವನ್ನು ಏಷ್ಯಾದ ಅತಿದೊಡ್ಡ ಫಾರ್ಮಾಸ್ಯೂಟಿಕಲ್ ಹಬ್ಗಳಲ್ಲಿ ಒಂದಾಗಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಯಾವ ಮಾರ್ಗದಲ್ಲಿ ಸಂಚಾರಕ್ಕಾಗಿ ಉದ್ಘಾಟಿಸಲಾಯಿತು? ಉತ್ತರವು ಆಪ್ಷನ್ ಬಿ, ಬೆಂಗಳೂರು ದೆಹಲಿ ಮಾರ್ಗದಲ್ಲಿ ಸಂಚಾರಕ್ಕಾಗಿ ಉದ್ಘಾಟಿಸಲಾಗಿರುತ್ತದೆ. ಇದು ಭಾರತದ ಮೊದಲ ಸ್ಲೀಪರ್ ಸೆಲ್ ವಂದೇ ಭಾರತ್ ರೈಲಾಗಿದೆ. ಈವರೆಗೆ ವಂದೇ ಭಾರತ್ ರೈಲುಗಳು ಕೇವಲ ಚೇರ್ ಕಾರ್ ಅಥವಾ ಕುಳಿತು ಪ್ರಯಾಣಿಸುವ ಸೌಲಭ್ಯವನ್ನು ಮಾತ್ರ ಹೊಂದಿದ್ದವು. ಈ ರೈಲನ್ನು ಬೆಂಗಳೂರಿನಲ್ಲಿರುವ BEML ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಕಾರ್ಖಾನೆಯಿಂದ ಸಿದ್ಧಪಡಿಸಲಾಗಿರುತ್ತದೆ. ಈ ರೈಲಿನ ವಿಶೇಷ ಸೌಲಭ್ಯಗಳು ಸಂವೇದನಾ ಆಧಾರಿತ ದೀಪಗಳು ಮತ್ತು ಆಟೋಮ್ಯಾಟಿಕ್ ಬಾಗಿಲುಗಳು ಇರುತ್ತದೆ. ಜರ್ಕ್ ಫ್ರೀ ಪ್ರಯಾಣಕ್ಕಾಗಿ ಅತ್ಯಾಧುನಿಕ ತಂತ್ರಜ್ಞಾನವಾಗಿರುತ್ತದೆ. ಸುಧಾರಿತ ಸುರಕ್ಷತೆ ಕವಚ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ ಮತ್ತು ಈ ರೈಲು ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಭಾರತದಲ್ಲಿ ಮೊದಲ ವಂದೇ ಭಾರತ್ ರೈಲನ್ನು 2019ರಲ್ಲಿ ದೆಹಲಿ ಮತ್ತು ವಾರಣಾಸಿ ನಡುವೆ ಸಂಚಾರ ಆರಂಭಿಸಿತು. ಅಂದು ಇದನ್ನು ಟ್ರೈನ್ಸ್ 18 ಎಂದು ಕೂಡ ಕರೆಯಲಾಗುತ್ತಿತ್ತು. BEML ಇದು ಭಾರತ ಸರ್ಕಾರಕ್ಕೆ ಸೇರಿದ ಒಂದು ಮಿನಿರತ್ನ ಕಂಪನಿಯಾಗಿದ್ದು, ಇದರ ಪ್ರಮುಖ
ಅಥವಾ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಈಗಿನ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್ ಆಗಿರುತ್ತಾರೆ. ಸೊ ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಯಾವ ಆಫ್ರಿಕನ್ ದೇಶದ ಅಧ್ಯಕ್ಷರಾಗಿ ಯೊವೇರಿ ಮುಸೆವೆನಿ ಅವರು ಸತತ 7ನೇ ಬಾರಿಗೆ ಅಧಿಕಾರಕ್ಕೆ ಆಯ್ಕೆಯಾಗಿದ್ದಾರೆ? ಉತ್ತರ ಆಪ್ಷನ್ ಬಿ, ಉಗಾಂಡ ದೇಶದ್ದು. ಉಗಾಂಡದ ಹಾಲಿ ಅಧ್ಯಕ್ಷ ಯೊವೇರಿ ಮುಸೆವೆನಿ ಅವರು ಇತ್ತೀಚಿನ ಚುನಾವಣೆಯಲ್ಲಿ ಭಾರೀ ಬಹುಮತದಿಂದ ಗೆದ್ದು ಸತತ 7ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇವರು 1986ರಿಂದಲೂ ಉಗಾಂಡವನ್ನು ಆಳುತ್ತಿದ್ದಾರೆ. ಇವರು ಆಫ್ರಿಕಾದಲ್ಲೇ ಅತಿ ಹೆಚ್ಚು ಕಾಲ ಅಧಿಕಾರದಲ್ಲಿರುವ ನಾಯಕರಲ್ಲಿ ಒಬ್ಬರು. ಸುಮಾರು 40 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾರೆ. 81 ವರ್ಷದ ಮುಸೆವೆನಿ ಅವರು ನ್ಯಾಷನಲ್ ರೆಸಿಸ್ಟೆಂಟ್ ಮೂವ್ಮೆಂಟ್ಸ್ ಪಕ್ಷದ ನಾಯಕನಾಗಿರುತ್ತಾರೆ. ಉಗಾಂಡ ದೇಶದ ಬಗ್ಗೆ ಮಾಹಿತಿ. ಉಗಾಂಡದ ರಾಜಧಾನಿ ಕಂಪಾಲ ಆಗಿರುತ್ತದೆ. ಉಗಾಂಡದ ಕರೆನ್ಸಿಯು ಉಗಾಂಡ ಶಿಲಿಂಗ್ ಆಗಿರುತ್ತದೆ. ಇದರ ಭೌಗೋಳಿಕತೆ ಇದು ಪೂರ್ವ ಆಫ್ರಿಕಾದಲ್ಲಿರುವ ಒಂದು ಲ್ಯಾಂಡ್ ಲಾಕ್ಡ್ ದೇಶವಾಗಿದೆ. ವಿಶ್ವದ 2ನೇ ಅತಿ ದೊಡ್ಡ ಸಿಹಿನೀರಿನ ಸರೋವರವಾದ ವಿಕ್ಟೋರಿಯಾ ಸರೋವರದ ಒಂದು ದೊಡ್ಡ ಭಾಗ ಉಗಾಂಡದಲ್ಲಿದೆ. ಸೊ ಇದಾಗಿತ್ತು ಇವತ್ತಿನ ಪ್ರಮುಖ ಮಾಹಿತಿಗಳು. ಈ ವಿಡಿಯೋ ನಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.